ಇಂದಿನಿಂದ ರಾಜಕೀಯ ಅಖಾಡ ಶುರು ಅಂತೇಳಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಹಾಸನದಲ್ಲಿ ದೇವೇಗೌಡರಿಗೆ ವಯಸ್ಸಾಗಿದೆ ಅಂತ ಹೇಳಿದ್ದೀರಾ, ಬನ್ನಿ ಮೈಸೂರಿಂದಲೇ ರಾಜಕೀಯ ಅಖಾಡ ಶುರು ಮಾಡೋಣ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಸಿಎಂಗೆ ಸವಾಲು ಹಾಕಿದ್ದಾರೆ. ಮೈಸೂರಲ್ಲಿ 10 ಜನಗಳ ಗರಡಿ ಉದ್ಘಾಟಿಸಿ ಸಿಎಂಗೆ ಸವಾಲನ್ನ ಹಾಕಿದ್ರು. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸವಾಲು ಹಾಕಿದ್ದಾರೆ. ಗರಡಿ ಪೂಜೆ ಮಾಡಿದ ನಂತರವೇ ಚುನಾವಣೆಗೆ ನಾನು ಸ್ಪರ್ಧಿಸಿದ್ದು, ಇದೀಗ ಮತ್ತೆ ಗರಡಿ ಉದ್ಘಾಟನೆ ಮುಖಾಂತರವಾಗಿ ಅಖಾಡವನ್ನ ಆರಂಭಿಸಿದ್ದೀನಿ, ರಾಜಕೀಯ ಅಖಾಡ ಆರಂಭವಾಗಿದೆ ಅಂತ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಹಾಗೆ ಬನ್ನಿ ಇಲ್ಲಿಂದಲೇ ರಾಜಕೀಯ ಅಖಾಡ ಶುರು ಮಾಡೋಣ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿದ್ದಾರೆ. ಮೈಸೂರಿನಲ್ಲಿ ಗರಡಿ ಹೊಸಗರಡಿಯ ಏನು ನಾನು ಪೂಜೆ ಮಾಡಿದ್ದೇನೆ, ಇವತ್ತಿಂದನೇ ರಾಜಕೀಯ ಗರಡಿ ಪ್ರಾರಂಭ ಆಗ್ಬೋದು ಅಂತ ಹೇಳಿ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಹಾಸನದಲ್ಲಿ ಬಹಳ ಉದ್ವೇಗದ ಭಾಷಣ ಮಾಡಿದ್ದಾರೆ. ಈ ತರ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಮಾಧ್ಯಮದ ಎಲ್ಲ ಸ್ನೇಹಿತರು ಬರಲಿಕ್ಕೆ ಹೇಳಿದ್ದೇನೆ. ಬಹಳ ಹೆಚ್ಚು ಮಾತನಾಡೋದಿದ್ರೆ ಅವ್ರು ಹಾಸನದಲ್ಲಿ ಮಾತಾಡಿದರೆ ನಾನು ಇಲ್ಲಿ ಮಾತನಾಡ್ತೇನೆ. ದೇವೇಗೌಡರು ಇನ್ನೂ 85 ವರ್ಷ ಆಗೋಯ್ತು, ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳಿದೆ.